ಮೊದಲನೇದಾಗಿ ಮೊಡವೆ ಆದ ನಂತರ ನಮ್ಮ ಮುಖದ ಮೇಲೆ ಕಲೆಗಳು ಯಾಕಪ್ಪ ಆಗತ್ತೆ ಅಂತಂದ್ರೆ, ಕೆಲವರಿಗೆ ತಗ್ಗು ಬಿದ್ದಿರತ್ತೆ. ಅಂದ್ರೆ ಆ ಸ್ಕಿನ್ ಲೇಯರ್ಸ್ ಒಳಗಡೆ ಕೊಲಾಜನ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಿಲ್ಲ ಅಂತ. ನೀವು ಯಾವಾಗ ಸ್ಕ್ವೀಸ್ ಮಾಡ್ತೀರಾ, ನೀವು ಡೀಪರ್ ಲೇಯರ್ಸ್ ಅಥವಾ ಚರ್ಮದ ಒಳಭಾಗದಲ್ಲಿರುವಂತಹ ಲೇಯರ್ನ ನೀವು ಇನ್ನೂ ಡ್ಯಾಮೇಜ್ ಮಾಡ್ತಿದ್ದೀರಾ ಅಂತ ಅರ್ಥ. ನಿಮ್ಗೆ ಮೊಡವೆಗಳು ಆದ್ಮೇಲೆ ನಿಮ್ ಮುಖದ ಮೇಲೆ ಏನಾದ್ರೂ ಕಪ್ಪು ಕಲೆಗಳಾಗಿರತ್ತೆ, ಅದಕ್ಕೆ ನೀವು ಮನೆ ಮದ್ದನ್ನ ಮನೇಲಿ ಹೇಗ್ ಮಾಡ್ಕೊಳ್ಬಹುದು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಪದ್ಮಾವತಿ ರಾಠೋಡ್. ನಾನು ಆಯುರ್ಲೋಕ ಆಸ್ಪತ್ರೆಯ ಮುಖ್ಯ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಮೊಡವೆಗಳು ಆದ ನಂತರ ಮುಖದ ಮೇಲೆ ಯಾಕೆ ಕಲೆಗಳಾಗತ್ತೆ, ಅದನ್ನ ನಾವು ಹೇಗ್ ನಿವಾರಿಸ್ಕೊಳ್ಬೇಕು, ಅದಕ್ಕೆ ಮನೆ ಮದ್ದುಗಳನ್ನ ಏನ್ ಮಾಡ್ಕೊಡ್ಬೇಕು, ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೊಡವೆ ಆದ ನಂತರ ನಮ್ಮ ಮುಖದ ಮೇಲೆ ಕಲೆಗಳು ಯಾಕಪ್ಪ ಆಗತ್ತೆ ಅಂತಂದ್ರೆ, ನಮ್ಮ ಚರ್ಮದಲ್ಲಿ ಕೊಲ್ಲಾಜನ್ ಅಂತ ಇರತ್ತೆ. ಈ ಕೊಲ್ಲಾಜನ್ನೇ ನಮ್ಗೆ ಸ್ಕಿನ್ ನಲ್ಲಿ ರಿಂಕಲ್ಸ್ ಬರ್ದೇ ಇರೋ ರೀತಿಲಿ ಅಥವಾ ನಮ್ಮ ಸ್ಕಿನ್ ಫಾರ್ಮೇಶನ್ ಆಗಕ್ಕೆ ಒಂದು ಮುಖ್ಯ ಕಾರಣ. ಈ ಕೊಲ್ಲಾಜನ್ ಪ್ರೊಡಕ್ಷನ್ ಅಲ್ಲಿ ಏರುಪೇರಾದಾಗ್ಲೇ ನಿಮ್ಗೆ ಆಕ್ಚುಲಿ ಪಿಂಪಲ್ಸ್ ಮಾರ್ಕ್ ಆಗತ್ತೆ. ಹೇಗಾಗತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಯಾವಾಗಾದ್ರೂ ಪಿಂಪಲ್ಸ್ ಆದಾಗ ಅಥವಾ ಮೊಡವೆ ಆದಾಗ ಯಾವ ರೀತಿ ಆಗತ್ತೆ, ಫಸ್ಟ್ ಚರ್ಮ ಅಲ್ಲಿ ಊದ್ಕೊಳ್ಳುತ್ತೆ ಅಲ್ವಾ, ಇದಕ್ಕೆ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಇನ್ಫ್ಲಮೇಷನ್ ಆಗೋ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಚರ್ಮ ಒಳಗಡೆ ಇರುವಂತ ಲೇಯರ್ಸ್ ಅಂದ್ರೆ ಡೀಪರ್ ಲೇಯರ್ಸ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಈ ಡೀಪರ್ ಲೇಯರ್ ಡ್ಯಾಮೇಜ್ ಆಗಿದ್ದಾಗ ಮತ್ತೆ ನಾವು ನೀವೇನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅಥವಾ ಹಾಗೆ ಬಿಟ್ಟರು ಕೂಡ ಆ ಪಿಂಪಲ್ಸ್ ಒಣಗುತ್ತೆ. ಒಣಗಾದ್ಮೇಲೆ ಅದು ಹೀಲಿಂಗ್ ಆಗತ್ತಲ್ಲ, ಆ ಹೀಲಿಂಗ್ ಆಗೋ ಸಮಯದಲ್ಲಿ ಒಳಗಡೆ ಡ್ಯಾಮೇಜ್ ಆಗಿರುವಂತ ಲೇಯರ್ಸ್ ಅಲ್ಲಿ ಕೊಲ್ಲಾಜನ್ ಪ್ರೊಡಕ್ಷನ್ ಜಾಸ್ತಿನೂ ಆಗ್ಬೋದು ಅಥವಾ ಕೊಲ್ಲಾಜನ್ ಪ್ರೊಡಕ್ಷನ್ ಕಡಿಮೆನೂ ಆಗ್ಬೋದು. ಕೆಲವೊಂದ್ಸರಿ ಕೊಲ್ಲಾಜನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅದಕ್ಕೆ ನಾವು ಹೈಪರ್ಟ್ರೋಫಿಕ್ ಸ್ಕಾರ್ ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು, ಕೆಲವೊಂದ್ರ ಮುಖದ ಮೇಲೆ ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇರುತ್ತೆ ಅಲ್ಲಿ ಮಾತ್ರ ಗದ್ದೆ ಗದ್ದೆ ತರ ಜಾಸ್ತಿ ಇರುತ್ತೆ, ಅದು ಹೈಪರ್ಟ್ರೋಫಿಕ್ ಸ್ಕಾರ್. ಕೆಲವರಿಗೆ ತಗ್ಗು ಬಿದ್ದಿರತ್ತೆ, ಅಂದ್ರೆ ಆ ಸ್ಕಿನ್ ಲೇಯರ್ಸ್ ಒಳಗಡೆ ಕೊಲ್ಲಾಜನ್ ಪ್ರೊಡಕ್ಷನ್ ಸರಿಯಾಗಿ ಆಗ್ತಿಲ್ಲ ಅಂತ. ಕೊಲ್ಲಾಜನ್ ಪ್ರೊಡಕ್ಷನ್ ಯಾವಾಗ ಕಡಿಮೆ ಆಗಿರುತ್ತೆ ಅಲ್ಲಿ ಅವ್ರಿಗೆ ಅಟ್ರೋಫಿಕ್ ಸ್ಕಾರ್ ಆಗತ್ತೆ, ಅಂದ್ರೆ ಅಲ್ಲಿ ತಗ್ಗು ತರ ಬೀಳುತ್ತೆ. ಸೊ ಇವೆರಡು ರೀತಿಯಾದ ಮುಖ್ಯ ಸ್ಕಾರ್ಸ್ ಅಂತ ಹೇಳ್ಬೋದು, ಸ್ಕಾರ್ ಅಥವಾ ಮೊಡವೆಗಳ ಕಲೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಯಾವ್ದು ಗೊತ್ತಾ? ನೀವು ಸ್ಕ್ವೀಸ್ ಮಾಡೋದು. ನೀವು ಯಾವಾಗ ಸ್ಕ್ವೀಸ್ ಮಾಡ್ತೀರಾ, ನೀವು ಡೀಪರ್ ಲೇಯರ್ಸ್ ಅಥವಾ ಚರ್ಮದ ಒಳಭಾಗದಲ್ಲಿರುವಂತಹ ಲೇಯರ್ನ ನೀವು ಇನ್ನೂ ಡ್ಯಾಮೇಜ್ ಮಾಡ್ತಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಪಿಂಪಲ್ಸ್ ಮಾರ್ಕ್ ಆಗ್ಬಾರ್ದು ಅಥವಾ ಮೊಡವೆ ಮಾರ್ಕ್ ಆಗ್ಬಾರ್ದು ಅಂತಂದ್ರೆ ನೀವು ಮೊಡವೆಗಳನ್ನ ಚಿವುಟೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ನೀವು ಎಷ್ಟು ಚಿವುಟ್ತಿರೋ ನೀವು ಬ್ಯಾಕ್ಟೀರಿಯಾಗೂ ಒಳಗಡೆ ಹೋಗಕ್ಕೆ ದಾರಿ ಮಾಡ್ಕೊಡ್ತಿದ್ದೀರಾ, ಮತ್ತೆ ಮಾರ್ಕ್ಸ್ ಅಥವಾ ಕಲೆಗಳು ಜಾಸ್ತಿ ಮಾಡೋದಕ್ಕೂ ನೀವು ದಾರಿ ಮಾಡ್ಕೊಡ್ತಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ನೀವು ಮೊಡವೆಗಳನ್ನ ಚಿವುಟಬಾರ್ದು. ಓಕೆ, ಒಂದು ಒಳ್ಳೆ ವೈದ್ಯರ ಹತ್ರ ಬೇಕಾದ್ರೆ ನೀವು ನಮ್ಮ ಆಸ್ಪತ್ರೆಗೂ ಬರ್ಬೋದು ಅಥವಾ ಯಾವ್ದಾದ್ರು ಒಳ್ಳೆ ವೈದ್ಯರ ಹತ್ರ ಚಿಕಿತ್ಸೆ ತಗೊಳ್ಳಿ, ಅಥವಾ ನೀವು ಹಾಗೆ ಬಿಟ್ಟರು ಕೂಡ ಅದು ಓಕೆ. ಆದ್ರೆ ನೀವು ಚಿವುಟೋದ್ರಿಂದ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ನಾವು ಸ್ಕಾರ್ನ ಹೀಲ್ ಮಾಡೋದಕ್ಕೆ ಅಥವಾ ಸ್ಕಾರನ್ನ ರಿಮೂವ್ ಮಾಡೋದಕ್ಕೆ, ನಿಮ್ಮ ಕಲೆಗಳನ್ನ ರಿಮೂವ್ ಮಾಡೋದಕ್ಕೂ ಕೂಡ ಡಾಕ್ಟರ್ಸ್ಗೂ ಕೂಡ ಕಷ್ಟ ಆಗತ್ತೆ. ಸೊ ಹಾಗಾಗಿ ಇದನ್ನ ಕಟ್ ಆಫ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಮೊಡವೆಗಳು ಆದ್ಮೇಲೆ ನಿಮ್ ಮುಖದ ಮೇಲೆ ಏನಾದ್ರೂ ಕಪ್ಪು ಕಲೆಗಳಾಗಿರತ್ತೆ, ಅದಕ್ಕೆ ನೀವು ಮನೆ ಮದ್ದನ್ನ ಮನೇಲಿ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮ ಮನೆ ಹತ್ರ ಏನಾದ್ರೂ ಬೇವಿನ ಮರ ಇತ್ತು ಅಂತಂದ್ರೆ ಒಂದೆರಡು ಬೇವಿನ ಎಲೆನ ತಗೊಳ್ಳಿ, ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಕಪ್ಪು ಕಲೆಗಳಿದ್ರೆ ಒಂದೆರಡು ಲೆಮನ್ ಜ್ಯೂಸ್ ಅಥವಾ ಲಿಂಬೆ ಹಣ್ಣಿನ ರಸವನ್ನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ನ ನೀವು ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಲ್ಲಿ ನೀವು ಹಚ್ಕೊಳ್ಬಹುದು. ಇದು ಕೂಡ ನಿಮ್ಮ ಪಿಂಪಲ್ಸ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈವನ್ ನಿಮ್ಮ ಪಿಂಪಲ್ಸ್ ಆಗೋದಕ್ಕೆ ಏನಾದ್ರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಎರಡನೇ ಮನೆ ಮದ್ದು, ನೀವೇನಪ್ಪ ಮಾಡಬೇಕು ಅಂತಂದ್ರೆ ನೀರನ್ನ ಹೆಚ್ಚಾಗಿ ತಗೊಳ್ಬೇಕು. ನೀವೆಷ್ಟು ನೀರನ್ನ ತಗೊಳ್ತೀರಾ ನಿಮ್ಮ ಸ್ಕಿನ್ಗೆ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ಇನ್ನು ವೈಟಮಿನ್ ಸಿ ಹೆಚ್ಚಾಗಿರುವಂಥ ಆಹಾರವನ್ನು ತಗೊಳ್ಬೇಕು. ಲೈಕ್ ಲೆಮನ್ ಜ್ಯೂಸ್ ಆಗಿರ್ಬೋದು, ಆರೆಂಜ್ ಜ್ಯೂಸ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು. ನೀರಿನಂಶ ಹೆಚ್ಚಾಗಿರುವಂಥ ಹಣ್ಣುಗಳನ್ನು ತಗೊಳ್ಳಿ. ತರ್ಬೂಜ ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಇವೆಲ್ಲ ನಿಮ್ಮ ಸ್ಕಿನ್ನಲ್ಲಿರೋ ಟಾಕ್ಸಿನ್ಸನ್ನ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಿಮಗೆ ಪಿಂಪಲ್ ಮಾರ್ಕ್ಸ್ ಹೋಗೋದಕ್ಕೆ ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕು ಅಂತಂದರೆ, ಪಿಂಪಲ್ಸ್ ಎಲ್ಲ ಕಡಿಮೆ ಆದ ನಂತರ ಕೇವಲ ನಿಮ್ಮ ಮುಖದ ಮೇಲೆ ಕಲೆಗಳಿದ್ರೆ ಮಾತ್ರ ಅಂಥವರು ಒಂದು ಚಮಚ ಮೊಸರನ್ನ ತಗೊಳ್ಳಿ, ಮತ್ತು ಒಂದು ಚಮಚ ಅರಿಶಿನವನ್ನು ತಗೊಳ್ಳಿ, ಒಂದು ಚಮಚ ಕಡಲೆ ಹಿಟ್ಟನ್ನು ತಗೊಳ್ಳಿ. ಇದನ್ನ ನೀವು ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ಎಲ್ಲೆಲ್ಲಿ ಕಲೆ ಆಗಿದೆ ಅಥವಾ ಫುಲ್ ಫೇಸನ್ನ ಹಾಕಿದ್ರೂ ಕೂಡ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ, ಮತ್ತು ಎಲ್ಲೆಲ್ಲಿ ಕಲೆಗಳಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ತಿಳ್ಕೊಂಡ್ರಲ್ವಾ ಮೊಡವೆ ಕಲೆಗಳು ಯಾಕಾಗತ್ತೆ ಅಂತ. ಇನ್ಮೇಲೆ ಮೊಡವೆ ಆದರೆ ನೀವು ಫಸ್ಟು ಚಿವುಟ್ಬೇಡಿ, ಈ ಹೇಳಿರುವಂತಹ ಮನೆಮದ್ದನ್ನು ನೀವು ಟ್ರೈ ಮಾಡ್ಬೋದು. ಸೊ ಧನ್ಯವಾದಗಳು.